ಗುರು 2027 IPL ಗಾಲೆ ತಯಾರಿ ಸ್ಟಾರ್ಟ್ ಆಗಿದೆ ಅಂತ ಹೇಳೋದು. ಏನಪ್ಪಾ ಅಂತ ಹೇಳಿದ್ರೆ ರಿಷಬ್ ಪಂತ್ ಹಾಗೂ ಇಲ್ಲಿ ಕುಲ್ದೀಪ್ ಯಾದವ್ ಅವರ ಟ್ರೇಡ್ ವಿಚಾರ ಇಲ್ಲಿ ಅಪ್ಡೇಟ್ಗಳು ಬರ್ತಾ ಇದೆ ಅಂತ ಹೇಳೋದು. ಏನದು ಅಪ್ಡೇಟ್ಗಳು ಮತ್ತೆ ನಿಜನ ಸುಳ್ಳ ಅಂತ ನೋಡ್ಕೊಬರೋಣ ಬನ್ನಿ. ಹೇಳೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು ರಿಷಬ್ ಪಂತ್ ಅವರು LSG ಟೀಮ್ಗೆ 2024 ಮೆಗಾ ಆಕ್ಷನ್ ಅಲ್ಲಿ ಹೋಗ್ತಾರೆ. 27 ಕೋಟಿಗೆ ಕೊಟ್ಟು ತಗೊಳ್ತಾರೆ LSG ಟೀಮ್ ಅವರು. ಟೀಮ್ ಅವರು ಅನ್ಕೊಳ್ತಾರೆ ಇವ್ರು ನಾವು ಇನ್ನೊಂದು 10 ವರ್ಷ ನಾವು ರಿಷಬ್ ಪಂತ್ ನ ಬಿಡೋದಿಲ್ಲ ಅಂತ ಅನ್ಕೊಳ್ತಾ ಇದ್ದಾರೆ. ಅದ್ರಿಗೆಲ್ಲ ತಳ್ಕೊಂಪಳಕಾಗಿದೆ ಅಂತ ಹೇಳೋದು. ಯಾಕೆಂತೇಳಿದ್ರೆ ಆ ರೀತಿಯಾದಂಥ ಪರ್ಫಾರ್ಮೆನ್ಸ್ ಕೂಡ ರಿಷಬ್ ಪಂತ್ ಕೊಡಲಿಲ್ಲ. ಆ ರೀತಿಯಾದಂಥ ಕ್ಯಾಪ್ಟನ್ಶಿಪ್ ಕೂಡ ಇಲ್ಲಿ ರಿಷಬ್ ಪಂತ್ ಮಾಡದಿರೋ ಕಾರಣದಿಂದ, ತಲೆ ಬುಡ ಎಲ್ಲ ಉಲ್ಟಾಗಿರೋ ಕಾರಣದಿಂದ ರಿಷಬ್ ಪಂತ್ ನ ಬಿಡೋದಕ್ಕೆ LSG ಟೀಮ್ ಅವರು ತಯಾರಾಗಿದ್ದಾರೆ ಅಂತ ಹೇಳೋದು. ಯಾಕಂತಂದ್ರೆ ಪರ್ಫಾರ್ಮೆನ್ಸ್ ಬರಲಿಲ್ಲ ಗುರು, ಇನ್ನೇನ್ ಮಾಡ್ತಾರೆ ಅಂತ ಅವರು ಬುಡಕ್ಕೆ ರೆಡಿ ಆಗಿದ್ದಾರೆ. 27 ಕೋಟಿ ಕೊಟ್ಟಿರೋ ಕಾರಣದಿಂದ ಅವರು ಬಿಟ್ಟೇ ಬಿಡ್ತಾರೆ ಅಂತ ಹೇಳೋದು. ಇಲ್ಲಿ ಕುಲ್ದೀಪ್ ಯಾದವ್ ಯಾಕಪ್ಪ ಬಿಡ್ತಾ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಹೇಳಿದ್ರೆ, ಕುಲ್ದೀಪ್ ಯಾದವ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸಖತ್ತಾಗಿ ಯೂಸ್ ಮಾಡ್ಕೊಳಕ್ ಆಗಲಿಲ್ಲ ಅಂತ ಹೇಳೋದು. ವಿಪ್ರಾಜ್ ನಿಗಮ್ ಹಾಗೂ ಇಲ್ಲಿ ಅಕ್ಷರ್ ಪಟೇಲ್ ಅವರು ಇರೋ ಕಾರಣದಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಕುಲ್ದೀಪ್ ಯಾದವ್ ಅವರ ಅವಶ್ಯಕತೆ ತುಂಬಾ ಕಡಿಮೆ ಇತ್ತು. ಲಾಸ್ಟ್ ಸೀಸನ್ ಒಂದು ಮ್ಯಾಚ್ ಕುಣಿಸ್ಬಿಟ್ಟಿದ್ರು ಕುಲ್ದೀಪ್ ಯಾದವ್ ಅಂತ ಹೇಳುವುದು. ಲಕ್ನೋಗೆ ಏನಾದ್ರು ಹೋಯ್ತು ಅಂತ ಹೇಳಿದ್ರೆ ಕುಲ್ದೀಪ್ ಯಾದವ್ ಅವರಿಗೆ ಸ್ಲೋ ಇರುವಂಥ ಪಿಚ್ಚು ನಿಮಗೆ ಲಕ್ನೋದಲ್ಲಿ ಸಿಗ್ತದೆ. ಅದಕ್ಕೋಸ್ಕರ ಸಖತ್ತಾಗಿರುವಂಥ ಚಾನ್ಸ್ ಸಿಗುತ್ತೆ. ವಿಕೆಟ್ಗಳು ತೆಗೆಯೋ ಕೇಪಬಿಲಿಟಿ ಜಾಸ್ತಿ ಸಿಗುತ್ತೆ ಇಲ್ಲಿ ಕುಲ್ದೀಪ್ ಯಾದವ್ ಅವರಿಗೆ ಅಂತ ಹೇಳ್ಬೋದು. ಮತ್ತೆ ಬೌಲಿಂಗ್ ಕೋಚ್ ಆಗಿ ಮತ್ತೆ ಬ್ಯಾಟಿಂಗ್ ಕೋಚ್ ಆಗಿ ಸಖತ್ತಾಗಿರುವಂಥ ಚೇಂಜಸ್ಗಳು ಆಗ್ತದೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಹೇಳ್ಬೋದು. ಹೆಡ್ ಕೋಚ್ ಆಗಿ ಲಾಸ್ಟ್ ಸೀಸನ್ ಹೇಮಂತ್ ಬದಾನಿ ಅವರಿದ್ರು. ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಿಲ್ಲ. ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಅಕ್ಷರ್ ಪಟೇಲ್ ಕ್ಯಾಪಿಟಲ್ಸ್ ಇಲ್ಲಿ ಸಖತ್ತಾಗಿ ಲೀಡ್ ಆಯಿತು ನಮ್ಮ ಟೀಮು, ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಅಂತ ಹೇಳೋದು. ಅದಾದ್ಮೇಲೆ ನಿಮಗೆ ಸೋಲ್ತಾ ಬಂದ್ರು ಅಂತ ಹೇಳೋದು. KL ರಾಹುಲ್ ಅವರಿಗೆ ಈ ಸೀಸನ್ ಚಾನ್ಸ್ ಕ್ಯಾಪ್ಟನ್ಶಿಪ್ ಪಕ್ಕ ಕೊಡ್ತಾರೆ ಅಂತ ಹೇಳೋದು. ಅಕ್ಷರ್ ಪಟೇಲ್ ಅವ್ರಿಗೆ ಕ್ಯಾಪ್ಟನ್ಶಿಪ್ನ ಇಳಿಸಿ KL ರಾಹುಲ್ ಅವ್ರ ಕ್ಯಾಪ್ಟನ್ಶಿಪ್ನ ಕೊಟ್ಟರೆ ಮತ್ತೆ ರಿಷಬ್ ಪಂತ್ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಬಂದರೆ ಸಾಕಷ್ಟು ಸಾಲಿಡ್ ಆಗಿ ಕಾಣ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಅಂತ ಹೇಳೋದು. LSG ಟೀಮ್ ಅವರು ಇನ್ನೊಬ್ರು ಕುಲ್ದೀಪ್ ಯಾದವ್ ಸ್ಪಿನ್ನರ್ ಆ್ಯಡ್ ಆಗ್ತಾರೆ ಅಂತ ಹೇಳೋದು. ಸಖತ್ತಾಗಿರುವಂಥ ಬ್ಯಾಟಿಂಗ್ ಲೈನಪ್ ಆಗುತ್ತೆ ನಿಮಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ. ಇಲ್ಲಿ ಕೋಚಿಂಗ್ ಸ್ಟಾಫ್ ಅಲ್ಲಿ ಬರ್ತಾ ಇದ್ದಾರೆ ನಿಮಗೆ ಸೌರವ್ ಗಂಗೂಲಿ ಹೆಡ್ ಕೋಚ್ ಆಗಿ ಬರ್ತಾ ಇರುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳೋದು. ಮತ್ತೆ ಯುವರಾಜ್ ಸಿಂಗ್ ಅವರು ಬ್ಯಾಟಿಂಗ್ ಕೋಚ್ ಆಗಿ ಬರ್ತಾ ಇದ್ದಾರೆ. ಹೇಮಂತ್ ಬದಾನಿ ಅವರು ಏನು ಮಾಡೋಕ್ಕಾಗಿಲ್ಲ ಅಂತ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಚೇಂಜ್ ಮಾಡಿದ್ದಾರೆ ಈ ಸೀಸನ್ ಅಂತ ಹೇಳೋದು. ಇಲ್ಲಿ ರಿಷಬ್ ಪಂತ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಬಂದಿರೋದು ಪ್ಲಸ್ ಪಾಯಿಂಟ್ ಆಯ್ತಾ, ಮತ್ತೆ ನಿಮಗೆ ಕುಲ್ದೀಪ್ ಯಾದವ್ ಅವರು LSG ಟೀಮ್ ಹೋಗಿ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಕಮೆಂಟ್ ಮಾಡಿ. ನನಗೇನೋ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ರಿಷಬ್ ಪಂತ್ ಬಂದಿರೋದು ಸಖತ್ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ KL ರಾಹುಲ್ ಅವ್ರ ಜೊತೆಗೆ ಇಂಡಿಯಾಗೆ ಆಡಿದಂಥ ಪ್ಲೇಯರ್ಗಳು ಎಷ್ಟು ಇರ್ತಾರೆ ಒಂದು IPL ಫ್ರಾಂಚೈಸಲ್ಲಿ, ಅಷ್ಟೇ ಇಲ್ಲಿ ಈಸಿ ಆಗುತ್ತೆ ಒಂದು ಟೀಮ್ಗೆ ಕಪ್ ಗೆಲ್ಲೋದಕ್ಕೆ ಅಂತ ಹೇಳ್ಬೋದು. ನಿಮಗೆ ಅನಿಸಿದೆ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.